ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನಾವು ತಲೆ ಕೊಬ್ಬರೆಣ್ಣೆ ಎಣ್ಣೆ ಮಾಡೋಣ ತಲೆಗೆ ಹಾಕೋದಕ್ಕೆ. ನೋಡಿ, ಇದು ಕಲ್ಲಂಜಿ ಅಂತ ಸಿಗುತ್ತೆ, ಕಪ್ಪುದು ಜೀರಿಗೆ ಥರನೇ ಇರುತ್ತದು. ನೋಡಿ, ಅದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನು ಮೆಂತ್ಯ ತಗೊಂಡಿದ್ದೀನಿ. ಕೈ ಇರುತ್ತೆ, ಇದ್ರ ನೀರು ಕಾಯಿಸಿ ಕುಡಿತಾರೆ ಒಬ್ಬೊಬ್ಬರು, ಈಟ್ ಆಗೋದಕ್ಕೋಸ್ಕರ ಕುಡಿತಾರೆ, ತುಂಬ ಈಟು ಇದು. ನೋಡಿ, ಅದಕ್ಕೋಸ್ಕರ ನಾನು 4 ಬೆಟ್ಟದ ನೆಲ್ಲಿಕಾಯಿ ತಗೊಂಡಿದ್ದೀನಿ. ಒಂದು 7-8 ಗೊಂಚಲು ಕರ್ಬೇವಿನ ಸೊಪ್ಪು, ಚಿಕ್ಕದಿದೆ ಎಲೆ, ಅದಕ್ಕೋಸ್ಕರ ಕಾಣಿಸ್ತಾ ಇದೆ. ಹಸಿದು ತಗೋಬೇಕು. ಇದನ್ನು ಎಲ್ಲ ಮಿಕ್ಸಿಗೆ ಹಾಕೋಣ ನಾವು. ನೋಡಿ, ಅದಕ್ಕೆ ನಾನು 1/4 ಲೀಟ್ರ್ ಕೊಬ್ಬರೆಣ್ಣೆ ತಗೊಂಡಿದ್ದೀನಿ. ನೋಡಿ, 1/4 ಲೀಟ್ರ್ ತಗೊಂಡಿದ್ದೀನಿ. ಅಷ್ಟಕ್ಕೆ ಇಷ್ಟು ಪದಾರ್ಥ ಹಾಕ್ತೀನಿ ನಾನು, ಅಷ್ಟು ಎಣ್ಣೆಗೆ. ಮೊದಲಿಗೆ ಇದನ್ನು ಬಿಸಿಗಿಟ್ಟೋಣ, ಗ್ಯಾಸ್ ಮೇಲೆ ಸಣ್ಣ ಉರಿಲಿಟ್ಟೋಣ. ಇದನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕೋಣ. ನೋಡಿ, ಇದೆರಡನ್ನೂ ನಾನು ಮಿಕ್ಸಿಗೆ ಹಾಕ್ತೀನಿ. ಸ್ವಲ್ಪ ಪೌಡ್ರ್ ಥರ ಮಾಡ್ಕೊಳ್ಳೋಣ. ತುಂಬಾ ತಲೆ ಕೂದಲು ತುಂಬ ದಪ್ಪಕ್ಕಾಗುತ್ತೆ, ಚೆನ್ನಾಗುತ್ತೆ. ಒಂದು ಹಾಕೋಕ್ಕಿಂತ ಮುಂಚೆ ಒಂದು 2 ಅವರ್ ಮುಂಚೆ ಹಾಕಿ ಸ್ನಾನ ಮಾಡಿದ್ರೆ ಆಯಿತು. ಇದನ್ನು ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ನೋಡಿ, ನಾನು ಪುಡಿ ಮಾಡಿದ್ದೀನಿ. ಇದನ್ನು ಫಸ್ಟ್ ಪುಡಿ ಮಾಡಬೇಕು. ಇದು ನೀರು ಇರುತ್ತಲ್ಲ, ಅದಕ್ಕೋಸ್ಕರ. ಇದ್ರ ಜೊತೆ ಅಲ್ವೇರಾನು ಸೇರಿಸ್ಕೋಬೋದು. ನಾನು ಅಲ್ವೇರಾ ನೋಡಿ, ಇದಕ್ಕೆ ನಾವು ಬೆಟ್ಟದ ನೆಲ್ಲಿಕಾಯಿ ಕಟ್ ಮಾಡಿ ಹಾಕೋಣ ಮಿಕ್ಸಿ ಜಾರಿಗೆ. ಅದು ಪುಡಿ ಮಾಡ್ಕೊಂಡ್ಮೇಲೆ ಇದನ್ನು ಹಾಕಿದ್ರೆ ಆಯಿತು. ಇದಕ್ಕೆ ಅಲೋವೆರಾ, ಸಣ್ಣ ಈರುಳ್ಳಿ ಸೇರಿಸ್ಕೋಬೋದು. ತುಂಬ ಅದರಲ್ಲೇ ಬಿಟ್ಟರು ಆಗುತ್ತೆ, ಮತ್ತು ಇದನ್ನು ಸೋಸಿಟ್ಟಿದ್ರೂ ಆಗುತ್ತೆ. ಒಂದು 2 ದಿವಸ ನಾನು ಅದರಲ್ಲೇ ಬಿಟ್ಟು ಆಮೇಲೆ ಸೋಸಿಡ್ತೀನಿ. ಅದರ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ಕೂದಲು ಉದ್ದ ಆಗಿಲ್ಲ ಅಂದ್ರೂ ಸ್ವಲ್ಪ ದಪ್ಪ ಆಗುತ್ತೆ ಕೂದಲು. ಯಾವಾಗಲೂ ಹಾಕ್ತಾ ಇರಬೇಕು, ಒಂದು ಸತಿ ಮಾಡಿ ಬಿಡಬಾರ್ದು. ತುಂಬ ಈಗ ವೈಟ್ ಕೂದಲೆಲ್ಲ ಬರುತ್ತೆ ನೋಡಿ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ನೆಲ್ಲಿಕಾಯಿ ಜ್ಯೂಸ್ ಎಲ್ಲ ಕುಡಿತಾ ಇದ್ದರೆ ವೈಟ್ ಕೂದಲು ಬರೋದು ಕಮ್ಮಿ ಆಗುತ್ತೆ. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಸ್ವಲ್ಪ ಒಗ್ರಿರುತ್ತೆ, ಆದ್ರೂ ಒಂದು ಸ್ವಲ್ಪ ಉಪ್ಪು ಹಾಕಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಅದ್ರ ಜೊತೆಗೆ ನಾನು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ರುಬ್ಕೊಳ್ಳೋಣ ಇದನ್ನು. ನೋಡಿ, ತರಿಯಾಗಿ ರುಬ್ಬಿದ್ರೆ ಸಾಕು ಇದನ್ನು. ನೋಡಿ, ಎಣ್ಣೆ ಬಿಸಿಯಾಗಿದೆ, ಇದು ಹಾಕೋಣ ಇದಕ್ಕೆ. ಇದು ಚೆನ್ನಾಗಿ ಕಾಯಬೇಕು ಎರಡನ್ನೂ. ನೋಡಿ, ಇದನ್ನು ನಾನು ಹಾಕ್ತಾಯಿದ್ದೀನಿ ಮಿಕ್ಸಿಯಿಂದನೇ ಹಂಗೆ ತೆಗೆದು. ಇದು ಸ್ವಲ್ಪ ನೀರಿರುತ್ತೆ, ಸಣ್ಣ ಉರಿ ಮಾಡಬೇಕು, ಇಲ್ಲ ಜೋರು ಉರಿಲಿ ಕಪ್ಪಾಗಿ ಹೋಗುತ್ತೆ. ಆಮೇಲೆ ನೀವು ಒಲೆಯಲ್ಲಿ ಮಾಡೋದಾದರೆ ಕೆಂಡದ ಮೇಲೆ ಇಟ್ಟಿದ್ರೆ ಸಾಕು, ತುಂಬ ಚೆನ್ನಾಗಿ ಕಾಯುತ್ತೆ. ಇದಕ್ಕೆ ನೀವು ಎಳ್ಳೆಣ್ಣೆ ಕೂಡ ಬೆರೆಸ್ಬೋದು. ನೋಡಿ, ಹರಳೆಣ್ಣೆ ಇದು ತುಂಬ ಒರಟಾಗುತ್ತೆ ಕೂದಲಿಗೆಲ್ಲ ಹಾಕಿದ್ರೆ, ಅದಕ್ಕೆ ನತ್ತಿಗೋಸ್ಕರ ಹಾಕಬೇಕು ಇದನ್ನು. ನೋಡಿ, ಹರಳೆಣ್ಣೆ ನಾನು 1 ಲೀಟ್ರ್ ತಂದಿದ್ದೆ ಊರಿಗೆ ಹೋದಾಗ, 240 ರೂಪಾಯಿ 1 ಲೀಟ್ರು. ಇದು ತುಂಬ ಗಟ್ಟಿ ಇರುತ್ತೆ, ಕೂದಲು ಚೆನ್ನಾಗಿ ಬರುತ್ತೆ, ತಂಪು ಇದು ಕೂದಲಿಗೆ. ಇದನ್ನು ಬೆರೆಸ್ಬೋದು. ಇದಕ್ಕೆ ಲಾಸ್ಟಲ್ಲಿ ನಾನು ಸ್ವಲ್ಪ ಹಾಕ್ತೀನಿ ಇದ್ರ ಜೊತೆನೆ. ಇದು ಕೆಲವೊಬ್ಬರಿಗೆ ಶೀತ ಆಗುತ್ತೆ, ಅದಕ್ಕೋಸ್ಕರ ಹಾಕಲ್ಲ. ಶೀತ ಯಾರಿಗೆ ಕಮ್ಮಿ ಇರುತ್ತೆ ಅವರು ಉಪಯೋಗಿಸ್ಬೋದು. ನೋಡಿ, ಇದು ಸಣ್ಣ ಉರಿಲೇ ಈ ಥರ ಚೆನ್ನಾಗಿ ಕಾಯಬೇಕು, ಅದರಲ್ಲಿರೋ ರಸ ಎಲ್ಲ ಬಿಡ್ಕೋಬೇಕು ಇದರಲ್ಲಿ. ನೋಡಿ, ಮೆಂತ್ಯ ಮತ್ತು ಕಲ್ಲಂಜಿ, ಇದು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಅದರಲ್ಲಿರೋ ಅಂಶ ಎಲ್ಲ ಬಿಡ್ಕೊಳ್ಳುತ್ತೆ ಇದಕ್ಕೆ. ನೋಡಿ, ತಲೆಗೆ ಕಲ್ಲರು ಅದು ಇದು ಹಾಕೋಕ್ಕಿಂತ ಈ ಥರ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಜ್ಯೂಸ್ ಎಲ್ಲ ಕುಡಿತಾ ಇದ್ದರೆ ತುಂಬಾ ಒಳ್ಳೆಯದು. ಇವಾಗ ಚಿಕ್ಕ ಏಜಿಗೆ ವೈಟ್ ಕೂದಲು ಬರ್ತಾ ಇರುತ್ತೆ, ಅದಕ್ಕೋಸ್ಕರ ಎಲ್ಲರೂ ತುಂಬಾ ಕಲರ್ ಹಾಕ್ತಾರೆ ತಲೆಗೆ. ಕಲರ್ ಒಂದ್ಸಲ ರೂಢಿ ಮಾಡಿದ್ರೆ ಮತ್ತೆ ಹಾಕ್ತಾನೇ ಇರಬೇಕು ಕಲರು. ಇದರಿಂದ ಸ್ವಲ್ಪ ಕೂದಲು ಕಪ್ಪಾಗಿರುತ್ತೆ, ಮನೆ ಆಯಿಲ್ ಆಗಿರೋದ್ರಿಂದ ತುಂಬಾ ಚೆನ್ನಾಗುತ್ತೆ ಕೂದಲು. ಅದಕ್ಕೋಸ್ಕರ ಮನೆಯಲ್ಲೇ ಮಾಡಬೇಕು ಈ ಥರ. ನೋಡಿ, ಒಂಚೂರು ಕಪ್ಪಾಗಿಲ್ಲ ಎಣ್ಣೆ. ನೋಡಿ, ಸಣ್ಣ ಉರಿಲಿ ಮಾಡಿದ್ರೆ ಒಂದು ಸ್ವಲ್ಪ ಕೂಡ ಕಪ್ಪಾಗಿಲ್ಲ, ಇನ್ನು ಒಳ್ಳೆ ಪರಿಮಳ ಬರ್ತಾ ಇದೆ ಕರ್ಬೇವಿನ ಸೊಪ್ಪು ಮತ್ತು ಮೆಂತ್ಯದೆಲ್ಲ. ನೋಡಿ, ಈ ಥರ ಗುಳ್ಳೆ ಬರೋವರೆಗೂ ನಿಲ್ಲೋವರೆಗೂ ಕಾಯಿಸ್ಬೇಕು ಇದನ್ನು. ಅದು ನೀರಿನ ಅಂಶ ಎಲ್ಲ ಹೋಗ್ಬೇಕು ಅದರಲ್ಲಿ, ನೆಲ್ಲಿಕಾಯಲ್ಲಿ, ಆವಾಗ ಅದು ಚೆನ್ನಾಗಿ ಕಾಯ್ದಿದೆ ಅಂತ ಅರ್ಥ. ನೋಡಿ, ಇದಕ್ಕೇನೆ ನಾನು ಸ್ವಲ್ಪ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನು ಹರಳೆಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ
ಚಿಕ್ಕ ಸೌಟು ಇರುತ್ತೆ ನೋಡಿ, ಅದರಲ್ಲಿ ಒಂದು ಸೌಟು ಹರಳೆಣ್ಣೆ ಹಾಕ್ತಾಯಿದ್ದೀನಿ. ನೀವು ಬೇಕಂದ್ರೆ ಹಾಕ್ರಿ, ಇಲ್ಲಾಂದರೆ ಅದು ಯಾವಾಗ ಸ್ನಾನ ಮಾಡುವಾಗ ತಲೆಗೆ ಹಾಕಿದ್ರೆ ಆಯ್ತು ಹರಳೆಣ್ಣೆ. ಹಳ್ಳಿ ಕಡೆ ಗೊತ್ತಿರುತ್ತೆ, ಅಳ್ಕಾಯಿ ಬೆಳೀತಾರಲ್ಲ ಊರ ಕಡೆ, ಇಲ್ಲೆಲ್ಲ ಸಿಗುತ್ತೆ, ಕಮ್ಮಿ ಸಿಗುತ್ತೆ ಆದರೆ ಚೆನ್ನಾಗಿರಲ್ಲ. ಮೆಡಿಕಲಲ್ಲೂ ಸಿಗುತ್ತೆ ಚಿಕ್ಕ ಬಾಟ್ಲಿಲಿ, ಕ್ಯಾಸ್ಟರ್ಡ್ ಆಯಿಲ್ ಅಂತ, ಅದು ಹರಳೆಣ್ಣೆ ನೋಡಿ. ಇದು ಹಾಕಿದ್ರೆ ಇದು ಬೇರೆ ಥರನೇ ಇದು ಬರುತ್ತೆ ನೋಡಿ, ಉಕ್ಕು ಬರುತ್ತೆ ಇದರ ವೈಟಿಗೆ. ಹರಳೆಣ್ಣೆ ಬೆರೆಸಿದ್ರೆ ಈ ಥರ ಆಗುತ್ತೆ. ಇದು ಉಕ್ಕುತ್ತೆ. ನಾನು ಗ್ಯಾಸ್ ಬಂದ್ ಮಾಡ್ತೀನಿ, ಸಾಕು, ಇಷ್ಟು ಬಿಸಿಯಾಗಿದೆ ಇದು. ನೋಡಿ ಇದಾಗಿದೆ, ಹರಳೆಣ್ಣೆ ಹಾಕಿದ್ದಕ್ಕೆ ಈ ಥರ ಆಗಿದೆ. ಈ ಥರ ಮಾಡಿ ಒಂದು 6 ತಿಂಗಳು ನೀವು ಕೂದಲಿಗೆ ಹಚ್ಚಿರಿ. ಕೊಬ್ಬರೆಣ್ಣೆ ಇವಾಗ ಮಿಲ್ಲಲ್ಲೆಲ್ಲ ಸಿಗುತ್ತೆ, ಅದೇ ತಂದರೆ ಆಯಿತು. ನೀವು ಬಾಟ್ಲಿಗೆ ಸಿಗುತ್ತಲ್ಲ, ಕೆ ಜಿ ಗಟ್ಟಲೆ ಒಂದೊಂದು ಕೆ ಜಿ ತಂದು ಇಟ್ಕೊಂಡ್ರೆ ಒಬ್ಬೊಬ್ಬರಿಗೆ ತುಂಬ ದಿವಸ ಬರುತ್ತೆ. ನೋಡಿ ಇದು ಎಷ್ಟು ವೈಟ್ ಥರನೇ ಇದೆ ನೋಡಿ, ಕಪ್ಪೇನೂ ಆಗಿಲ್ಲ ನೋಡಿ. ಸಣ್ಣ ಊರಿಲ್ಲಿ ಬೇಯಿಸಿದ್ದಕ್ಕೆ ನಾನು ಇದನ್ನು 2 ದಿವಸ ಇದರಲ್ಲೇ ಬಿಡ್ತೀನಿ. ನನ್ನ ಮಗಳು ಬಂದಾಗ ತಲೆಗೆ ಹಾಕಿ ತೋರಿಸ್ತೀನಿ ನಾನು. ಇದನ್ನು ಸ್ವಲ್ಪ ನಾನು ಬಸ್ಬಿಟ್ಟು ಅವಳು ತಲೆಗೆ ಹಾಕಿ ಮತ್ತೆ ಇದರಲ್ಲೇ ಇಡ್ತೀನಿ. ಮುಚ್ಚಳ ಈಗಲೇ ಮುಚ್ಚಬಾರ್ದು, ನೀರೆಲ್ಲ ಬೀಳುತ್ತೆ. ಅದಕ್ಕೋಸ್ಕರ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ಈ ಎಣ್ಣೆನ ಹೇಗಿತ್ತು ಅಂತ ತಿಳಿಸ್ರಿ. ಎಲ್ಲರೂ ಫುಲ್ ವೀಡಿಯೋ ನೋಡಿ. ಮಾಡಿದವರಿಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ಅವರು ನೋಡ್ದವ್ರದ್ದೇ ವೀಡಿಯೋ ನೋಡ್ತೀರಾ. ನಮ್ಮದು ಸ್ವಲ್ಪ ವೀಡಿಯೋಗಳು ನೋಡಿರಿ, ಫುಲ್ಲು ವೀಡಿಯೋ ವಾಚ್ ಮಾಡಿರಿ. ಮತ್ತು ಎಲ್ಲರೂ ಒಂದೊಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಕೊಡಿ, ಎಲ್ರಿಗೂ ಶೇರ್ ಮಾಡಿ. ನಮ್ಮ ವೀಡಿಯೋನ ಫುಲ್ ನೋಡಿ. ದೊಡ್ಡವ್ರ ವೀಡಿಯೋನೇ ನೋಡ್ತೀರಾ, ಅಂಥವ್ರನ್ನೇ ಇದು ಮಾಡ್ತೀರಾ. ಮತ್ತು ನಮ್ಮ ವೀಡಿಯೋಗಳು ನೋಡೋದೇ ಇಲ್ಲ. ನಮ್ಮ ವೀಡಿಯೋನು ನೋಡಿ ಸಪೋರ್ಟ್ ಮಾಡಿ. ನಾನು ಎಣ್ಣೆ ಹಾಕ್ಬಿಟ್ಟು ತೋರಿಸ್ತೀನಿ ಇವಾಗ ಕೂದಲಿಗೆ. ನೋಡಿ ಇಲ್ಲಿ ತಂದಿಟ್ಟಿದ್ದೀನಿ, ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ ನಾನು ಈ ಬಗೆ ಮಾಡಿ ಎಲ್ಲ ಕಡೆ ಹಾಕ್ತೀನಿ. ಎಣ್ಣೆನ ಹಾಕ್ಬಿಟ್ಟು ಇವಳಿಗೆ ಸ್ನಾನ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ರಿಗೂ ಬಾಯ್. ಫುಲ್ ವಿಡಿಯೋ ವಾಚ್ ಮಾಡಿ, ಎಲ್ರಿಗೂ ಶೇರ್.